ಹೆಲೋ ನಮಸ್ತೆ, ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಡೀತಾ ಇರೋ ಒಲಿಂಪಿಯನ್ ಸರ್ಕಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಮೇ 1ರಿಂದ ಮೇ 4ವರೆಗೂ ದಿನಕ್ಕೆ 2 ಶೋ ಇರುತ್ತೆ. 4:15ಗೆ ಒಂದು ಶೋ ಮತ್ತು 7:15ಗೆ ಒಂದು ಶೋ. ಇಲ್ಲಿ ಪಾರ್ಕಿಂಗಿಗೂ ಏನು ತೊಂದರೆ ಇಲ್ಲ, ತುಂಬ ಸ್ಪೇಸ್ ಇದೆ ಪಾರ್ಕಿಂಗಿಗೆ. ಈ ಸರ್ಕಸ್ದು ಡ್ಯೂರೇಷನ್ ಬಂದ್ಬಿಟ್ಟು 2 ಅವರ್ ಇರುತ್ತೆ. 2 ಅವರ್ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಟಿಕೆಟ್ಸ್ನ ನೀವು ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಕೋಬೋದು. ಇಲ್ಲೇ ಬಂದು ತಗೋಬೋದು. ಇಲ್ಲಿ ಲೈಟಿಂಗ್ಸು ತುಂಬ ಚೆನ್ನಾಗಿರುತ್ತೆ. ಈಗ ನೀವಿಲ್ಲಿ ನೋಡ್ಬೋದು, ಚಾಟಿಯಿಂದ ಒಂದೇ ಏಟಿಗೆ ರೋಸ್ನ ಕಟ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೂ ಕಟ್ ಮಾಡ್ತಾರೆ. ಹಾಗೆ ಕಣ್ಮುಚ್ಕೊಂಡು ಪೇಪರು ಕಟ್ ಮಾಡ್ತಾರೆ ಚಾಟಿಯಿಂದ. ಈ ಸ್ಟ್ಯಾಂಡ್ಸು ಮುಂಚೆನೇ ವಾರ್ನ್ ಮಾಡಿರ್ತಾರೆ, ಮನೇಲಿ ಟ್ರೈ ಮಾಡಬಾರ್ದು ಅಂತ. ಇಲ್ಲಿ 4 ಚಾಕು ಮೇಲೆ ಫುಲ್ ಬಾಡಿನ ಬ್ಯಾಲೆನ್ಸ್ ಮಾಡ್ತಾರೆ. ಈಗ ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಿದ್ದಾರೆ, ಹಾಗೆ ಬೆನ್ನ ಮೇಲಿಂದನೂ ಬ್ಯಾಲೆನ್ಸ್ ಮಾಡ್ತಾರೆ. ಮಕ್ಕಳು ಮನೇಲಿ ಇದನ್ನು ಟ್ರೈ ಮಾಡಬೇಡಿ, ಹಾಗೆ ದೊಡ್ಡವರು ಮನೇಲಿ ಟ್ರೈ ಮಾಡಬೇಡಿ. ಈ ವಿಡಿಯೋದಲ್ಲಿ ಅಷ್ಟೊಂದು ಗೊತ್ತಾಗಲ್ಲ, ನೀವು ಡೈರೆಕ್ಟಾಗಿ ನೋಡುವಾಗ ಆಶ್ಚರ್ಯ ಆಗತ್ತೆ. 4th ಮೇಗೆ ಇದು ಲಾಸ್ಟ್ ಶೋ ಇದ್ದು ನೆಕ್ಸ್ಟ್ ಸೀಸನ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ನಿಮಗೋಸ್ಕರ ಈ ವಿಡಿಯೋನ ಮಾಡಿದ್ದೀವಿ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ಬೋದು, ಒಂದು ದಾರಾನ ಒಂದೇ ಕೈಯಲ್ಲಿ ಇಟ್ಕೊಂಡು ಹೇಗೆ ಸುತ್ತುತ್ತಾ ಇದ್ದಾರೆ ಅಂತ. ಫುಲ್ ಬಾಡಿ ವೆಯ್ಟ್ನ ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಈಗ ಒಂದೇ ಕಾಲಲ್ಲಿ ತಿರುಗ್ತಾ ಇದ್ದಾರೆ. ನಾವು ಸ್ವಲ್ಪ ತಿರುಗಿದ್ರೆ ನಮಗೆ ತಲೆ ಸುತ್ತ ಬರುತ್ತೆ, ಆದರೆ ಇವರು ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಅಷ್ಟು ಫಾಸ್ಟಾಗಿ ತಿರುಗ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಇದು ಲೈವ್ ನೋಡೋಕ್ಕೆ ನಿಮಗಿನ್ನ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಸೈಕಲ್ ಸ್ಟಂಟ್ ಕೂಡ ಇತ್ತು. ಈ ಸೈಕಲಿಗೆ ಬ್ರೇಕ್ ಇಲ್ಲ, ಆದರೂ ಅವರು ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಂಟ್ಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ನೀವು ಬಟರ್ಫ್ಲೈ ಶೋಸ್ ನೋಡ್ಬೋದು. ಈ ಬಟರ್ಫ್ಲೈಸು ಲೈಟಿಂಗಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಿಮಗೆ ಬಟರ್ಫ್ಲೈ ಇಷ್ಟ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ಮುಂಚೆ ಎಲ್ಲ ಸರ್ಕಸಲ್ಲಿ ನಿಜ ಪ್ರಾಣಿನ ಯೂಸ್ ಮಾಡ್ತಾಯಿದ್ರು, ಆದರೆ ಈ ಸರ್ಕಸಲ್ಲಿ ಬರೀ ಮನುಷ್ಯರದ್ದು ಟ್ಯಾಲೆಂಟ್ಸ್ನ ತೋರಿಸ್ತಾರೆ. ನೀವೂ ಮುಂಚೆ ಸರ್ಕಸ್ ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ನಾವು ನಾರ್ಮಲ್ ಲ್ಯಾಡರ್ ಹತ್ತೋದೇ ಎಷ್ಟು ಕಷ್ಟ ಇದೆ, ಆದರೆ ಇವರು ಲ್ಯಾಡರ್ನ ಏನು ಸಪೋರ್ಟ್ ಇಲ್ಲದೆ ಹೇಗೆ ಹತ್ತುತ್ತಾರಂತ ನೋಡಿ. ಲ್ಯಾಡರ್ನ ಹತ್ಕೊಂಡು ಹಾಗೆ ಸೈಡಿಗೆ ಮೂವ್ ಆಗ್ತಾರೆ. ಹಾಗೆ ಲ್ಯಾಡರ್ನ ಹಣೆ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು 3 ರಿಂಗ್ನ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅದನ್ನು ರಿಂಗನ್ನ ನೋಡ್ದೇನೆ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಏಣಿ ಮೇಲೆ ಹತ್ಕೊಂಡು ರಿಂಗ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅದು 4 ರಿಂಗ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಏಣಿ ಜೊತೆ ಸುತ್ತುತ್ತಾನೂ ಇದ್ದಾರೆ. ನೀವಿಲ್ಲಿ ನೋಡ್ಬೋದು, ಯಾವುದೋ ಒಂದು ಪಕ್ಷಿ ಹಾರ್ದಂಗೆ ಕಾಣ್ತಾ ಇದೆ, ಆದರೆ ಇದು ಪಕ್ಷಿ ಅಲ್ಲ. ನೀವಿಲ್ಲಿ ನೋಡ್ಬೋದು, ಬರೀ ಬಟ್ಟೆಯಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಯಾವುದೇ ಸೆಕ್ಯೂರಿಟಿ ಮೆಷರ್ಸ್ನ ತೊಗೊಂಡಿಲ್ಲ. ದಯವಿಟ್ಟು ಮನೇಲಿ ಯಾರು ಸೀರೆ ಜೊತೆ ಎಲ್ಲ ಇದನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆ ಲೈಟಿಂಗಲ್ಲಿ ಈ ಪರ್ಫಾರ್ಮೆನ್ಸು ಚೆನ್ನಾಗಿ ಕಾಣ್ತಾ ಇತ್ತು. ನೀವು ಈ ಪರ್ಫಾರ್ಮೆನ್ಸ್ನ ಮುಂಚೆ ನೋಡಿದರೆ ಕಮೆಂಟಲ್ಲಿ ತಿಳಿಸಿ. ಈ ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ಸಡನ್ನಾಗಿ ಬಿದ್ದೋಗ್ಬಿಟ್ರು ಅಂತ ಅಂದ್ಕೊಂಡ್ವಿ, ಆದರೆ ಇದು ಸೂಪರ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ನೀವು ನೋಡ್ಬೋದು, ಮಕ್ಕಳಿಗೆ ಫೇವ್ರೇಟ್ ಆಗುವಂಥ ಸ್ಲಿಂಕಿ ಡ್ಯಾನ್ಸ್. ಇಷ್ಟು ದೊಡ್ಡ ಸ್ಲಿಂಕಿನ ಒಬ್ಬ ಮನುಷ್ಯ ಒಳಗಡೆ ಇದ್ದು ಹ್ಯಾಂಡ್ಲ್ ಮಾಡ್ತಾ ಇರೋದು. ಮಕ್ಕಳಂತೂ ಇದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ನೆಕ್ಸ್ಟ್ ನಾವು ನೋಡಿದ್ದು ಟೇಬಲ್ ಮೇಲೆ 2 ರಾಡ್ ಮೇಲೆ ಫುಲ್ ಬಾಡಿನ ಬ್ಯಾಲೆನ್ಸ್ ಮಾಡೋದು. ನಮಗೆಲ್ಲ ನೆಲ ಮೇಲೆ ಇದು ಮಾಡೋದು ತುಂಬ ಕಷ್ಟ ಅನಿಸುತ್ತೆ, ಆದರೆ ಇವರು 2 ರಾಡ್ ಮೇಲೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಕೈಯಲ್ಲಿ 1 ರಾಡ್ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇಲ್ಲಿ ನಿಮಗೆ ಜೋಕರ್ ಪರ್ಫಾರ್ಮೆನ್ಸ್ ಇತ್ತು. ಇದನ್ನು ಕಾಮಿಡಿಯಾಗಿ ಸ್ಟಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನಿಜಕ್ಕೂ ಎಲ್ಲರೂ ತುಂಬ ಕಷ್ಟಪಡ್ತಾರೆ. ಇವ್ರದ್ದು ಎಫರ್ಟ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಬೇಕು. ಸೊ ನೀವು ಲೈವ್ ಸರ್ಕಸ್ ಇದ್ದರೆ ನೀವು ಹೋಗಿ ಇವರಿಗೆಲ್ಲ ಸಪೋರ್ಟ್ ಮಾಡಿ. ನೆಕ್ಸ್ಟು ಇವರು ರಿಂಗ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರಂತ ನೋಡೋಣ. ಫಸ್ಟಿಗೆ ಇವರು 1 ರಿಂಗಿಂದ ಸ್ಟಾರ್ಟ್ ಮಾಡ್ತಾರೆ.
ಎಷ್ಟು ಫಾಸ್ಟಾಗಿ ರೊಟೇಟ್ ಮಾಡ್ತಾರೆ ಅಂತ ನೋಡಿ. ಹಾಗೆ ರಿಂಗನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಈಗ 2 ರಿಂಗ್ ತಗೊಂಡಿದ್ದಾರೆ. ಇವಾಗ 2 ರಿಂಗಿಂದ 4 ರಿಂಗು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನೋಡಿ 4 ರಿಂಗನ್ನು ಹೇಗೆ ತಿರುಗಿಸ್ತಾ ಇದ್ದಾರೆ ಅಂತ. 2 ರಿಂಗು ಒಂದು ಡೈರೆಕ್ಷನಲ್ಲಿ, ಇನ್ನೊಂದು 2 ರಿಂಗು ಇನ್ನೊಂದು ಡೈರೆಕ್ಷನಲ್ಲಿ ತಿರುಗಿಸ್ತಾ ಇದ್ರು. ಈಗ 5 ರಿಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ರಿಂಗ್ ಎಲ್ಲ ಜಾಯಿನ್ ಮಾಡಿ ಸರ್ಕಲ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ನೀವು ನೋಡ್ಬೋದು 5 ರಿಂಗು ಒಟ್ಟಿಗೆ ಸುತ್ತುತ್ತಾ ಇದ್ದಾರೆ. ಇವಾಗ ಇದರಲ್ಲಿ ಎಷ್ಟು ರಿಂಗ್ ಇದೆ ಅಂತ ನನಗೂ ಗೊತ್ತಿಲ್ಲ, ತುಂಬ ರಿಂಗ್ಸ್ ಇದೆ. ಈಗ ಇಷ್ಟೊಂದು ರಿಂಗು ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಇಷ್ಟೊಂದು ರಿಂಗು ತಿರುಗಿಸ್ತಾ ಇದ್ದಾರೆ, ಒಂದೂ ಕೆಳಗೆ ಬೀಳೋದಿಲ್ಲ. ಒಂದು ರಿಂಗ್ ಸುತ್ತೋದೇ ಎಷ್ಟು ಕಷ್ಟ ಇದೆ, ಆದರೆ ಇವರು ಇಷ್ಟೊಂದು ರಿಂಗ್ ಸುತ್ತುತ್ತಾ ಇದ್ದಾರೆ, ಎಷ್ಟು ಗ್ರೇಟ್ ಇರ್ಬೋದು. ಈಗ ನೀವಿಲ್ಲಿ ನೋಡ್ಬೋದು ದಾರಾನ ಆ ಹುಡುಗಿದು ಕೂದಲಿಗೆ ಫಿಕ್ಸ್ ಮಾಡಿದ್ದಾರೆ. ಅವ್ರದ್ದು ಫುಲ್ ಬಾಡಿ ವೆಯ್ಟ್ ಕೂದಲು ಮೇಲಿದೆ. ಇವ್ರದ್ದು ಪರ್ಫಾರ್ಮೆನ್ಸು ಮತ್ತು ಮತ್ತಷ್ಟು ಪರ್ಫಾರ್ಮೆನ್ಸು ಪಾರ್ಟ್ 2 ಅಲ್ಲಿ ನೋಡೋಣ. ನೋಟಿಫಿಕೇಷನ್ ಆನ್ ಮಾಡಿ, ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.